ಇವತ್ತಿನ ಬೆಳಗಿನ ತಿಂಡಿಗೆ ಅವಲಕ್ಕಿ ಮೆಂತ್ಯ ಬಾತ್, ಅವಲಕ್ಕಿ ಬಳಸಿ ಮೆಂತ್ಯ ಸೊಪ್ಪಿನ ಬಾತ್ ಮಾಡ್ತಾಯಿದ್ದೀನಿ. ಸಾಮಾನ್ಯವಾಗಿ ಅಕ್ಕಿ ಬಳಸಿ ಮೆಂತ್ಯ ಸೊಪ್ಪಿನ ಪಲಾವ್ ಅಂತ ಮಾಡ್ತೀವಿ ನಾವು. ಅವಲಕ್ಕಿ ಯಾಕೆ ಅಂತಂದರೆ ಅವಲಕ್ಕಿನಲ್ಲಿ ಹೆಚ್ಚು ಫೈಬರ್ ಇದೆ. ಡಯಟ್ ಮಾಡೋರಿಗೆ, ಡಯಾಬಿಟಿಸ್ ಇರೋರಿಗಾಗಿರ್ಬೋದು, ಆಮೇಲೆ ವ್ರತ ಉಪವಾಸಗಳಲ್ಲಿ ಅಕ್ಕಿ ತಿನ್ನಲ್ಲ, ಅನ್ನ ತಿನ್ನಲ್ಲ ಅನ್ನೋವಂಥವ್ರಿಗೆ ಅವಲಕ್ಕಿ ಬೆಸ್ಟ್ ಚಾಯ್ಸ್ ಆಗುತ್ತೆ. ಮತ್ತು ಆ ಟೇಸ್ಟಲ್ಲೂ ಅಷ್ಟೇ ಚೆನ್ನಾಗಿರುತ್ತೆ. ಅತಿ ಸುಲಭವಾಗಿ ಮಾಡ್ಕೊಳ್ಳೋ ಅಂಥ ಒಂದು ರೆಸಿಪಿ. ಮಕ್ಕಳ ಲಂಚ್ ಬಾಕ್ಸ್ಗೆ ಕೂಡ ಇದು ತುಂಬ ಚೆನ್ನಾಗಿರುತ್ತೆ. ಅವಲಕ್ಕಿ ಮೆಂತ್ಯ ಸೊಪ್ಪಿನ ಬಾತ್ಗೆ ನಾನು ಒಂದು ದೊಡ್ಡ ಕಟ್ಟು ಮೆಂತ್ಯ ಸೊಪ್ಪನ್ನ ತೊಗೊಂಡಿದ್ದೆ. ಚೆನ್ನಾಗಿ ತೊಳೆದ್ಬಿಟ್ಟು ನೀರೆಲ್ಲ ಸೋರಿಸಿ ಅರ್ಧದಷ್ಟನ್ನು ಸಣ್ಣದಾಗಿ ಹಚ್ಚಿಟ್ಕೊಂಡೆ. ಇನ್ನು ಅರ್ಧದಷ್ಟು ರುಬ್ಬಕ್ಕೆ ಹಾಕ್ತೀನಿ. ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಮತ್ತೊಂದು 1/4 kg ಅವಲಕ್ಕಿ, ದಪ್ಪ ಅವಲಕ್ಕಿ ತೊಗೊಂಡಿದ್ದೀನಿ. ತೊಳೆದಿಟ್ಕೊಂಡಿದ್ದೀನಿ. ಈಗಲೇ ನೀರು ಹಾಕಿ ನೆನೆಯೋಕ್ಕೆ ಹಾಕಿಲ್ಲ ಇನ್ನು ನಾನು. ಕಾಯಿ ತುರಿ ಸ್ವಲ್ಪ, ಬಟಾಣಿ ಒಗ್ಗರಣೆಗೆ, ಮತ್ತು ಈರುಳ್ಳಿ, ಸ್ವಲ್ಪ ಸ್ಪೈಸಸ್ಸು, ಒಂದು ನಿಂಬೆಹಣ್ಣು. ಮೊದಲಿಗೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮೆಂತ್ಯ ಸೊಪ್ಪು ಹಾಕ್ಕೊಂಡಿದ್ದೀನಿ. 50% ಅಷ್ಟು ಮೆಂತ್ಯ ಸೊಪ್ಪನ್ನು ಹಚ್ಚಿ ತೊಗೊಳ್ತೀನಿ. ಇನ್ನು 50% ರುಬ್ಬಕ್ಕೆ ಹಾಕ್ತೀನಿ. ಇದೇ ಮೆಥಡಲ್ಲಿ ಮೆಂತ್ಯ ಸೊಪ್ಪಿನ ಪಲಾವ್ ಕೂಡ ಮಾಡೋದು. ಬೆಳ್ಳುಳ್ಳಿ ಒಂದು 10 ಎಸಳಷ್ಟು ಬೆಳ್ಳುಳ್ಳಿ ತಿಂದೇ ಇರೋರು, ವ್ರತ ಉಪವಾಸಕ್ಕೆ ಮಾಡ್ಕೊಳ್ಳೋ ಅಂಥವ್ರು ಬೆಳ್ಳುಳ್ಳಿ ಸ್ಕಿಪ್ ಮಾಡ್ಬೋದು. ಶುಂಠಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಮತ್ತು ಕಾಯಿ ತುರಿ. ಸ್ವಲ್ಪ ನೀರು ಹಾಕ್ಕೊಂಡು, 1-2 ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ಸ್ಪೈಸಸ್ ಹಾಕೋದು ಮರ್ತ್ಬಿಟ್ಟಿದ್ದೆ. 2 ಏಲಕ್ಕಿ, ಲವಂಗ, ಒಂಚೂರು ಚಕ್ಕೆ ಹಾಕ್ಕೊಂಡಿದ್ದೀನಿ. ಈಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಒಂದು ಕಡಾಯಿನಲ್ಲಿ ಸ್ವಲ್ಪ ಎಣ್ಣೆ ಹಾಕಿದೆ. ಎಣ್ಣೆ, ತುಪ್ಪ ಯಾವುದನ್ನು ಬೇಕಾದರೂ ಹಾಕ್ಕೊಳ್ಬೋದು. ಎರಡನ್ನೂ ಮಿಕ್ಸ್ ಮಾಡಿನೂ ಹಾಕ್ಕೊಳ್ಬೋದು. ಸಾಸಿವೆ, ಪಲಾವ್ ಎಲೆ ಸಣ್ಣದಿರೋದ್ರಿಂದ 2 ಎಲೆ ಹಾಕಿದ್ದೀನಿ. ಜೀರಿಗೆ ಅರ್ಧ ಟೀ ಸ್ಪೂನಷ್ಟು. ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ 2 ಮೀಡಿಯಮ್ ಸೈಜಿನ ಈರುಳ್ಳಿ. ಮೆಂತ್ಯ ಸೊಪ್ಪು ಸಣ್ಣದಾಗಿ ಹಚ್ಚಿಟ್ಕೊಂಡಿರೋದು ಅರ್ಧ ಕಟ್ಟಷ್ಟು. ಇಲ್ಲಿ ನಾನು 1/4 kg ಅವಲಕ್ಕಿಗೆ ಒಂದು ದೊಡ್ಡ ಕಟ್ಟು ಮೆಂತ್ಯ ಸೊಪ್ಪನ್ನ ತೊಗೊಂಡಿದ್ದೀನಿ. ಬಟಾಣಿ ಹಾಕ್ತಾಯಿದ್ದೀನಿ. ಫ್ರೋಝನ್ ಬಟಾಣಿ ಹಾಕಿದ್ದೀನಿ. ಫ್ರೆಶ್ ಬಟಾಣಿ ಇದ್ದರೆ ಇನ್ನೂ ಜಾಸ್ತಿಯಾಗಿ ಹಾಕ್ಬೋದು, ತುಂಬ ಚೆನ್ನಾಗಿರುತ್ತೆ. ಅವರೆಕಾಳು ಸೀಸನ್ ಆದರೆ ಅವರೆಕಾಳನ್ನು ಮೊದಲೇ ಬೇಯಿಸಿಟ್ಕೊಂಡು ಅದನ್ನು ಕೂಡ ಹಾಕ್ಕೋಬೋದು. ಇದನ್ನೀಗ ಚೆನ್ನಾಗಿ ಫ್ರೈ ಮಾಡೋಣ. ಮೆಂತ್ಯ ಸೊಪ್ಪೆಲ್ಲ ಚೆನ್ನಾಗಿ ಬಾಡಬೇಕು, ಅಲ್ಲಿವರೆಗೂ ಫ್ರೈ ಮಾಡೋಣ. ಈರುಳ್ಳಿ, ಮೆಂತ್ಯ ಸೊಪ್ಪು ಎಲ್ಲ ಚೆನ್ನಾಗಿ ಬಾಡಿದೆ, ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ರುಬ್ಕೊಂಡಿರೋ ಮಸಾಲೆನ ಅದರಲ್ಲಿ ಹಾಕ್ತಾಯಿದ್ದೀನಿ. ಮಸಾಲೆದು ಹಸಿ ವಾಸನೆ ಹೋಗೋವರೆಗೂ ಮತ್ತು ಅದರ ತೇವಾಂಶ ಹೀರೋವರೆಗೂ ಸ್ವಲ್ಪ ಹುರಿಬೇಕು. ಈಗ ಉಪ್ಪು ಹಾಕೋಣ. 1.5 ಟೀ ಸ್ಪೂನಷ್ಟು ಉಪ್ಪು ಹಾಕಿರ್ತೀನಿ. ಬೇಕಂದರೆ ಕಡಿಮೆ ಬಂದರೆ ಹಾಕ್ಕೋಬೋದು. ಸಣ್ಣ ಉರಿ ಇಟ್ಕೊಂಡು ಇದನ್ನು ಹುರಿಬೇಕು. ನೋಡಿ, ನೀರಿನ ಅಂಶ ಎಲ್ಲ ಹಿಂಗ್ತಾ ಇದೆ. ಇದು ಎಲ್ಲಿವರೆಗೂ ಅಂದರೆ ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೊಂಡು ಪಾತ್ರೆಯಿಂದ ಬಿಡಬೇಕು. ಇದು ಅಲ್ಲಿವರೆಗೂ ಹುರಿಬೇಕು. ಈಗ ನೆನೆಸಿಟ್ಕೊಂಡಿರೋ ಅವಲಕ್ಕಿನ ಇದರಲ್ಲಿ ಸೇರಿಸೋಣ. ಅವಲಕ್ಕಿನ ತುಂಬ ಮೆತ್ತಗೆ ನೆನೆಸಬಾರ್ದು, ಸ್ವಲ್ಪ ಹುಡಿಯಾಗಿದ್ದರೆ ಚೆನ್ನಾಗಿರುತ್ತೆ. ಚೆನ್ನಾಗಿ ತೊಳೆದ್ಬಿಟ್ಟು ಸ್ವಲ್ಪ ನೀರು ಚುಮುಕ್ಸ್ಬಿಟ್ಟು ಇಟ್ಟರೆ ಸಾಕು. ಇದೆಷ್ಟೆಲ್ಲ ಪ್ರೊಸೀಜರ್ ಆಗೋ ಅಷ್ಟೊತ್ತಿಗೆ ಅವಲಕ್ಕಿ ಹದವಾಗಿ ನೆಂದಿರುತ್ತೆ. ಇದು ಮಾಡುವಾಗ ಉರಿ ಅಂತೂ ತುಂಬ ಕಡಿಮೆ ಇಟ್ಕೊಂಡಿರಬೇಕು.
ಜಾಸ್ತಿ ಒರಟಾಗಿ ಕೈ ಆಡಿಸ್ಬಾರ್ದು, ಅವಲಕ್ಕಿ ತುಂಡಾಗುತ್ತೆ, ಕಟ್ಟಾಗುತ್ತೆ. ಸೈಡಿಂದ ಈ ಥರ ಮೃದುವಾಗಿ ಮಿಕ್ಸ್ ಮಾಡಬೇಕು. ಸಣ್ಣ ಉರಿನಲ್ಲಿಟ್ಕೊಂಡು ಹದವಾಗಿ ಹುರಿದಿದ್ದಾಯಿತು. ಈಗ ಅವಲಕ್ಕಿ ಮೆಂತ್ಯ ಸೊಪ್ಪಿನ ಬಾತು ರೆಡಿ ಆಯಿತು. ಕಡೆಯದಾಗಿ ಗೋಡಂಬಿನ ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿದ್ದೆ ತುಪ್ಪದಲ್ಲಿ, ಅದನ್ನು ಹಾಕ್ತೀನಿ. ಇದು ಆಪ್ಷನಲ್ಲು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಗೋಡಂಬಿ ಹಾಕಿದ್ರೆ ಎಕ್ಸ್ಟ್ರಾ ಟೇಸ್ಟ್ ಗೊತ್ತೇ ಇದೆ ಅಲ್ವಾ. ಮತ್ತು ನಿಂಬೆ ರಸ ಹಿಂಡೋಣ. ಇದಕ್ಕೆ ಟೊಮೆಟೊ ಹಾಕಿರಲ್ಲ, ಹಾಗಾಗಿ ನಿಂಬೆ ರಸನೇ ಇದು ತುಂಬ ರುಚಿ ಕೊಡುತ್ತೆ. ನಾನಿಲ್ಲಿ ಒಂದು ಪೂರ್ತಿ ನಿಂಬೆ ರಸನ ಹಿಂಡಿದೆ. ಅವರವರ ರುಚಿಗೆ ಅನುಗುಣವಾಗಿ ಹುಳಿ ಎಷ್ಟು ಬೇಕಾಗುತ್ತೋ ಅಷ್ಟು ಹಿಂಡ್ಕೊಳ್ಬೋದು. ಅವಲಕ್ಕಿ ಮೆಂತ್ಯ ಬಾತ್ ಬೆಳಗಿನ ತಿಂಡಿಗೆ, ಮಕ್ಕಳ ಲಂಚ್ ಬಾಕ್ಸ್ಗೆ, ಎಕ್ಸ್ಕರ್ಷನ್ ಹೋದಾಗ, ವ್ರತ ಉಪವಾಸದ ಸಮಯದಲ್ಲಿ ಎಲ್ಲ ಸಮಯಕ್ಕೂ ಒಂದು ರುಚಿಕರವಾಗಿರೋ ತಿಂಡಿ. ಬೆಳಿಗ್ಗೆ ಅನ್ನ ತಿನ್ನೋದು ಬೇಜಾರು ಅಂತ ಅಂದಾಗ, ಅಥವಾ ವ್ರತ ಉಪವಾಸ ಟೈಮಲ್ಲಿ ಅನ್ನ ತಿನ್ನಬಾರ್ದು ಅಂತ ಇದ್ದಾಗ ಬೆಸ್ಟ್ ಆಪ್ಷನ್ ನಾನೀಗ ಮಾಡಿ ತೋರಿಸ್ತಾ ಇರೋ ಅವಲಕ್ಕಿ ಟೊಮೆಟೊ ಅವಲಕ್ಕಿ, ಯಾವ ಥರ ಆದರೂ ಹೇಳ್ಬೋದು. ತುಂಬ ಸುಲಭವಾಗಿ ಮಾಡೋವಂಥ ಒಂದು ತಿಂಡಿ. ಇದಕ್ಕೆ ನಾನು 1 ಬೌಲಷ್ಟು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ. ಬಟಾಣಿ ಸ್ವಲ್ಪ, ಹಸಿ ಬಟಾಣಿ ಇಲ್ಲ ಫ್ರೋಝನ್ ಬಟಾಣಿ ಇದ್ದರೆ ತೊಗೊಳ್ಳಿ, ಇಲ್ಲ ಅಂದರೆ ಬೇಡ, ಸ್ಕಿಪ್ ಮಾಡಿದ್ರೆ ಬೆಟರು. ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿಟ್ಕೊಂಡಿದ್ದೀನಿ. ವ್ರತ ಉಪವಾಸಕ್ಕೆ ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋದಾದರೆ ಸ್ಕಿಪ್ ಮಾಡ್ಬೋದು. ಕೊತ್ತಂಬರಿ ಸೊಪ್ಪು, 1 ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ, ಗರಂ ಮಸಾಲೆ ಅರ್ಧ ಟೀ ಸ್ಪೂನಷ್ಟು, ಮತ್ತು 4 ಮೀಡಿಯಮ್ ಸೈಜಿನ ಟೊಮೆಟೊ, ನಾಟಿ ಅಥವಾ ಫಾರಮ್ ಟೊಮೆಟೊ ಯಾವುದಾದ್ರೂ ತೊಗೊಳ್ಬೋದು. 2 ಮೀಡಿಯಮ್ ಸೈಜಿನ ಈರುಳ್ಳಿನ ಮೀಡಿಯಮಾಗಿ ಹಚ್ಚಿಟ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ಮತ್ತು 2 ಹಸಿಮೆಣಸಿನ್ಕಾಯಿನ ಒಗ್ಗರಣೆಯಲ್ಲಿ ಹಾಕ್ತೀನಿ. ಮೊದಲಿಗೆ ಅವಲಕ್ಕಿನ 1-2 ಸಲ ಚೆನ್ನಾಗಿ ತೊಳೆದ್ಬಿಟ್ಟು ನೀರು ಚಿಮುಕ್ಸ್ಬಿಟ್ಟು ನೆನೆಯೋದಕ್ಕೆ ಇಡ್ತೀನಿ. ಅವಲಕ್ಕಿನ 3 ಸಲ ತೊಳೆದ್ಬಿಟ್ಟು ನೋಡಿ, ಇಷ್ಟು ಮಾತ್ರ ಸ್ವಲ್ಪ ನೀರು, ಅವಲಕ್ಕಿ ಮುಳುಗೋ ಅಷ್ಟು ನೀರನ್ನು ಚಿಮುಕ್ಸ್ಬಿಟ್ಟು ನೆನೆಯೋದಕ್ಕೆ ಇಡ್ತೀನಿ. ಈಗ ಟೊಮೆಟೊನ 4 ಪೀಸ್ ಮಾಡಿಬಿಟ್ಟು ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ಪ್ಯೂರಿ ರೆಡಿ ಮಾಡ್ಕೊಳ್ಳೋಣ. ನೀರು ಹಾಕೋದು ಬೇಡ, ಹಾಗೇ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ಒಂದು ಬಾಣಲಿನಲ್ಲಿ ಎಣ್ಣೆ ಹಾಕಿದ್ದೀನಿ, ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಎಣ್ಣೆ ಬಿಸಿಯಾಗಿದೆ. ಸಾಸಿವೆ, 1/4 ಟೀ ಸ್ಪೂನಷ್ಟು ಜೀರಿಗೆ ಹಾಕಿದೆ, ಮತ್ತು ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ 2, ಈಗ ಈರುಳ್ಳಿ ಸೇರಿಸ್ತಾ ಇದ್ದೀನಿ. ಬಟಾಣಿ, ಈರುಳ್ಳಿ ಬಟಾಣಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ರೆಡಿ ಇಟ್ಕೊಂಡಿರೋ ಟೊಮ್ಯಾಟೊ ಪ್ಯೂರಿನ ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಪ್ಯೂರಿನಾದರೂ ಮಾಡ್ಕೊಳ್ಬೋದು, ಇಲ್ಲ ಟೊಮ್ಯಾಟೊನ ಸಣ್ಣದಾಗಿ ಹಚ್ಚಿಬಿಟ್ಟು ಒಗ್ಗರಣೆ ಮೇಲೆ ಹಾಕ್ಕೊಳ್ಬೋದು. ಯಾವುದು ಅನುಕೂಲನೋ ಆ ಮೆಥಡ್ ಫಾಲೋ ಮಾಡ್ಬೋದು. ಪ್ಯೂರಿ ಮಾಡಿಕೊಂಡ್ರೆ ಒಳ್ಳೆ ಬಣ್ಣ ಬರುತ್ತೆ ಟೊಮೆಟೊ ಅವಲಕ್ಕಿಗೆ. ಈಗ ಅಚ್ಕಾರದ ಪುಡಿ, ಇದು ಕುದೀತಾ ಇರಬೇಕಾದ್ರೆ ಇದನ್ನೆಲ್ಲ ಹಾಕ್ಬೋದು. ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲೆ ಪುಡಿ, ಉಪ್ಪು 1.5 ಟೀ ಸ್ಪೂನಷ್ಟು ಹಾಕಿರ್ತೀನಿ. ನೋಡಿಕೊಂಡು ಸಾಲದೇ ಇದ್ದರೆ ಬೇಕಾದರೆ ಆಮೇಲೆ ಹಾಕ್ಕೊಳ್ಬೋದು. ಇದು ಕುದ್ದು ಗಟ್ಟಿಯಾಗಬೇಕು, ಅಲ್ಲಿವರೆಗೂ ಕುದಿಸ್ಬೇಕು. ಹೈ ಫ್ಲೇಮಲ್ಲೇ ಇಟ್ಟಿದ್ದೀನಿ.
ನೋಡಿ ಟೊಮ್ಯಾಟೊನಲ್ಲಿರೋ ನೀರೆಲ್ಲ ಹಿಂಗೆ ಗೊಜ್ಜು ಗಟ್ಟಿಯಾಗಾಯಿತು. ಈಗ ನೆನೆಸಿಟ್ಕೊಂಡಿರೋ ಅವಲಕ್ಕಿನ ಇದರಲ್ಲಿ ಸೇರಿಸ್ತೀನಿ. ಈ ಸ್ಟೇಜಲ್ಲಿ ಟೇಸ್ಟ್ ನೋಡಿ ಉಪ್ಪೇನಾದ್ರು ಕಡಿಮೆ ಇದ್ದರೆ ಆ್ಯಡ್ ಮಾಡ್ಕೊಳ್ಬೋದು. ಅವಲಕ್ಕಿ ನೋಡಿ ಎಷ್ಟು ಚೆನ್ನಾಗಿ ಕರೆಕ್ಟಾಗಿ ನೆಂದಿದೆ. ಇದು ಸೇಮ್ ಟೊಮ್ಯಾಟೊ ಬಾತ್ ಮಾಡೋ ಮೆಥಡ್ಡೇ. ಇಲ್ಲಿ ನಾನು ಅವಲಕ್ಕಿ ನೆನೆಸಾಕ್ತಾಯಿದ್ದೀನಿ. ಅನ್ನ ಮಾಡಿಟ್ಕೊಂಡು ಕೂಡ ಟೊಮೆಟೊ ಬಾತ್ ಬೇಕಾದರೆ ಅನ್ನ ರೆಡಿ ಮಾಡ್ಕೊಂಡು ಮಿಕ್ಸ್ ಮಾಡ್ಬೋದು. ಈಗ ಫ್ಲೇಮ್ ಕಡಿಮೆ ಮಾಡ್ಕೊಂಡಿದ್ದೀನಿ. ಅನ್ನಕ್ಕಿಂತ ಅವಲಕ್ಕಿನಲ್ಲಿ ಫೈಬರ್ ಜಾಸ್ತಿ ಇದೆ ಮತ್ತು ಟೊಮ್ಯಾಟೊನಲ್ಲಿ ವಿಟಮಿನ್ ಸಿ ಎಲ್ಲ ಇರೋದ್ರಿಂದ ಇದೊಂದು ಹೆಲ್ತಿ ರೆಸಿಪಿ ಅಂತಲೂ ಹೇಳ್ಬೋದು. ಪ್ಲೈನಾಗಿ ಅವಲಕ್ಕಿ ಒಗ್ಗರಣೆ ಮಾಡ್ಕೊಂಡು ತಿನ್ನೋ ಬದಲು ಈ ಥರ ಟೊಮ್ಯಾಟೊ ಬಟಾಣಿ ಎಲ್ಲ ಸೇರಿಸಿ ಮಾಡಿದ್ರೆ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಸಿಗುತ್ತೆ. ಇದು ಚೆನ್ನಾಗಿ ಬಿಸಿಯಾಗೋವರೆಗೂ ಹುರಿಬೇಕು. ಫ್ಲೇಮ್ನ ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ. ನೋಡಿ ಟೊಮೆಟೊ ಅವಲಕ್ಕಿ ರೆಡಿ ಆಯಿತು. ಫೈನಲಾಗಿ ಕೊತ್ತಂಬರಿ ಸೊಪ್ಪು ಹಾಕೋಣ. ಬೇಕು ಅಂದರೆ ತುಪ್ಪದಲ್ಲಿ ಗೋಡಂಬಿನ ಹುರಿದ್ಬಿಟ್ಟು ಹಾಕ್ಕೊಳ್ಬೋದು, ಇನ್ನೂ ಸ್ವಲ್ಪ ರಿಚ್ಚಾಗಿ ತಿನ್ನಬೇಕು ಅನಿಸಿದ್ರೆ. ಅದರ್ವೈಸ್ ಹೀಗೆ ಸಾಕಾಗುತ್ತೆ. ಹಿಂಗೆ ತುಂಬ ಟೇಸ್ಟಿಯಾಗಿರುತ್ತೆ. ಬಟಾಣಿ ಎಲ್ಲ ಹಾಕಿರೋದು ಎಕ್ಸ್ಟ್ರಾ ಟೇಸ್ಟು. ಅತ್ಯಂತ ಸ್ವಾದಿಷ್ಟವಾದ ರುಚಿಯಾಗಿರೋ ಹೆಲ್ತಿಯಾಗಿರೋ ಟೊಮೆಟೊ ಅವಲಕ್ಕಿ ಎಷ್ಟೊಂದು ಸುಲಭವಾಗಿ ಮಾಡಿದೆ ಅಂತ ನೋಡಿದ್ರಲ್ಲ.